ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕವಿಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ವೀಕೆಂಡ್ ಆದರೂ ಕೂಡ ಏನಕ್ಕೆ ಬೇಗ ಎದ್ದಿದ್ದೀನಿ ಅಂದರೆ, ಇವತ್ತು ನಾನು ನಮ್ಮ ಅಮ್ಮನ ಮನೆಗೆ ಹೋಗಬೇಕು, ಅದಕ್ಕೋಸ್ಕರ ಬೇಗ ಎದ್ದಿದ್ದೀನಿ. ಹಾಗೆ ಸ್ಯಾಟರ್ಡೇ ಆಗಿರೋದ್ರಿಂದ ಮನೆ ದೇವ್ರ ವಾರ ಅಲ್ವಾ, ಇನ್ನು ಮನೆ ದೇವ್ರಿಗೆ ವಾರ ಅಂದಮೇಲೆ ಇನ್ನೆಲ್ಲ ಮನೇಲೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಬೇಕು. ಇನ್ನು ಬೇಗ ಎದ್ರೇ ಎಲ್ಲ ಕೆಲಸಗಳು ಆಗ್ತವೆ ಅಂತೇಳಿ ಬೇಗ ಎದ್ಬಿಟ್ಟು ಫಸ್ಟು ಮನೇಲೆಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿದ್ದಾಯಿತು. ಇವಾಗ ನಾನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಕ್ಕಳು 7 o'clock ಎದ್ಬಿಟ್ಟು ಇಲ್ಲಿ ಇದು ಟಿ ವಿಯಲ್ಲಿ ಎಕ್ಸಸೈಸ್ ಯೋಗ ಎಲ್ಲ ನೋಡ್ಕೊಂಡು ಟಿವಿಯಲ್ಲಿ ನೋಡ್ಕೊಂಡು ಫಾಲೋ ಮಾಡಿ ಮಾಡ್ತಾ ಇದ್ದಾರೆ. ನಾನಂತೂ ಇವತ್ತು ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಚಟ್ನಿ ಆ್ಯಂಡ್ ಪಡ್ಡುನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಟೊಮೊಟೊ ಚಟ್ನಿ ಆಯಿತು, ಇನ್ನು ಪಡ್ಡು ಹಾಕ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಕಡೆ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಡಬಲ್ ಕೆಲಸ ಮಾಡ್ತಾ ಇದ್ದೀನಿ ಅಟ್ ಎ ಟೈಮು. ಬಿಕಾಸ್ ಆಫ್ ನಮ್ಮ ಹಸ್ಬೆಂಡು ಡ್ಯೂಟಿಗೆ ಹೋಗ್ತಾರೆ, ಸೊ ಅವ್ರ ಜೊತೆನೇ ಹೋಗೋಣ ಅಂತ. ಅವರು ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡ್ತಾರೆ, ಇನ್ನು ಅಲ್ಲಿಂದ ಮೆಟ್ರೋ ಹತ್ಕೊಂಡು ಹೋಗ್ಬೋದು. ಇನ್ನು ನಾನು ಮತ್ತೆ ಸಪ್ರೇಟಾಗಿ ಹೋಗಬೇಕು ಅಂದರೆ ಮತ್ತೆ ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗಬೇಕು, ಇಲ್ಲ ಆಟೋ ಬುಕ್ ಮಾಡ್ಕೊಂಡು ಹೋಗಬೇಕು. ಟೈಮ್ ವೇಸ್ಟು ಆ್ಯಂಡ್ ಮನಿ ವೇಸ್ಟು. ಅದಕ್ಕೋಸ್ಕರ ಬೇಗ ರೆಡಿ ಆಗ್ತಾ ಇದ್ದೀವಿ. ನೋಡಿ, ಕಲಸ ಕೂಡ ರೆಡಿ ಆಗಿದ್ದಾಯಿತು. ಪಡ್ಡು ಪ್ರಿಪೇರ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತಲ್ಲ, ಹಾಗಾಗಿ ಸ್ವಲ್ಪ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೇ ಚೆನ್ನಾಗಾಗತ್ತೆ. ಬಟ್ ಟೈಮ್ ಬೇಕು ಅದಕ್ಕೆ ಒಂದು ಕಡೆ ಪಡ್ಡು ಹಾಕ್ಕೊಂಡು ಇನ್ನೊಂದು ಕಡೆ ಪೂಜೆ ಮಾಡ್ತಾ ಇದ್ದೀನಿ. ನೋಡಿ, ಪೂಜೆಗೆಲ್ಲ ಜೋಡಿಸಿದ್ದಾಯಿತು. ಈಗ ದೀಪನ ಹಚ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಸೊ ನನಗಂತೂ ಮಾರ್ನಿಂಗ್ ಟೈಮ್ ಪೂಜೆ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ಟಿ ವಿ ನೋಡ್ಕೊಂಡು ತಿಂತಾ ಇದ್ದಾರೆ ಅವರು. ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಕೆಲಸಗಳು ಮುಗಿಸಿ ಪೂಜೆನೂ ಮಾಡಿಬಿಟ್ರೆ ರಿಯಲಿ ಎಷ್ಟು ಟೈಮ್ ಸೇವ್ ಆಗುತ್ತೆ ಗೊತ್ತಾ ನಮಗೆ. ಅಂದರೆ ಆಲ್ಮೋಸ್ಟ್ 80% ವರ್ಕ್ ಕ್ಲಿಯರ್ ಆಗಿಬಿಡುತ್ತೆ. ಮತ್ತೆ ಲೇಟಾಗಿ ಮಾಡ್ತೀವಿ ಅಂದರೆ ಮತ್ತೆ ಒಂಥರ ಲೇಝಿ ಫೀಲ್ ಆಗಿಬಿಡುತ್ತೆ ಫ್ರೆಂಡ್ಸ್. ನನಗಂತೂ ವೀಕೆಂಡ್ ಎವ್ರಿ ಸ್ಯಾಟರ್ಡೆ ಫ್ರೈಡೇ ನಾನು ಪೂಜೆ ಮಾಡ್ತೀನಿ ಮನೇಲಿ, ಮನೆ ವಾರ ಮಾಡೋದು. ಸೊ ಅಂಥ ಟೈಮಲ್ಲಂತೂ ನಾನಂತೂ ಬೆಳಗ್ಗೆನೇ ಬೇಗ ಎದ್ದು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಆಗಿಲ್ಲ ಅಂದರೆ ಮಾತ್ರನೇ ಸಾಯಂಕಾಲ ಮಾಡೋದು. ಸಾಯಂಕಾಲ ಇನ್ನು ಮಾಡೋಣ ಬಿಡು ಅಂತ ಅಂದರೆ ಇನ್ನು ಅದು ಹಂಗೆ ಲೇಝಿ ಆಗಿಬಿಡುತ್ತೆ. ಹಾಗೆ ನೋಡಿ, ಎಮ್ಮಿ ಪಡ್ಡು ಅಂತೂ ರೆಡಿ ಆಯಿತು. ಆ್ಯಂಡ್ ಇನ್ನು ಚಟ್ನಿ ಕೂಡ ರೆಡಿ ಇದೆ, ಮಕ್ಕಳಿಗೆ ಹಾಕ್ಕೊಟ್ಟಿದ್ದೀನಿ, ಮಕ್ಕಳು ತಿಂತಾ ಇದ್ದಾರೆ. ಇದು ಬಂದು ಟೊಮೊಟೊ ಚಟ್ನಿ. ರಿಯಲಿ ಟೊಮೊಟೊ ಚಟ್ನಿ ಪಡ್ಡು ಜೊತೆ ಸಖತ್ತಾಗಿರುತ್ತೆ. ಸ್ವಲ್ಪ ಸ್ಪೈಸಿಯಾಗಿ ಮಾಡಬೇಕು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಸೊ ರೆಸಿಪಿ ಬೇಕು ಅಂದರೆ ಕಾಮೆಂಟ್ಸ್ ಮಾಡಿ, ನಾನು ಒಂದು ಶಾರ್ಟ್ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ತುಂಬ ಸಖತ್ತಾಗಿರುತ್ತೆ ಆ್ಯಂಡ್ ತುಂಬ ಸಿಂಪಲಾಗಿ ಮಾಡ್ಕೋಬೋದು. ನನ್ನ ಮಗಳು ನೋಡಿ ಟಿ ವಿಯಲ್ಲಿ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಅವಳು ಟೀ ಶರ್ಟ್ಗೆ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಲಿಪ್ಸ್ ಹಾಕ್ಕೊಂಡಿದ್ದಾಳೆ, ಇದೊಂಥರ ಫ್ಯಾಷನ್ ಅಂತೆ ಹಾಕ್ಕೊಂಡಿದ್ದಾಳೆ. ಎಲ್ಲರೂ ರೆಡಿ ಆಗಿದ್ದಾಯಿತು, ಇನ್ನು ನಮ್ಮ ಹಸ್ಬೆಂಡೇ ರೆಡಿ ಆಗಿಲ್ಲ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಹಸ್ಬೆಂಡ್ ರೆಡಿ ಆಗಿದ ತಕ್ಷಣ ಇನ್ನು ಸ್ಟಾರ್ಟ್ ಆಗಿಬಿಡೋದು. ಆ್ಯಂಡ್ ನಮ್ಮ ಶಾಪ್ ಹತ್ರ ಬಂದ್ವಿ. ಇಲ್ಲಿ ಶಾಪ್ ಓಪನ್ ಮಾಡಿ ಇಲ್ಲಿಂದ ಡೈರೆಕ್ಟ್ ನಾವು ಮೆಟ್ರೋ ಸ್ಟೇಷನ್ಗೆ ಹೋಗ್ತೀವಿ. ಅಲ್ಲಿ ನಮ್ಮ ಹಸ್ಬೆಂಡ್ ನಮ್ಮನ್ನು ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಮಾಡ್ತಾರೆ. ಮೆಟ್ರೋ ಹತ್ಕೊಂಡು ನಮ್ಮ ಅಕ್ಕನ ಮನೆಗೆ ಹೋಗೋದು. ಅಕ್ಕನ ಮನೆ, ಅಮ್ಮನ ಮನೆ, ಸೊ ತುಂಬ ಮನೆಗಳು ಇದೆ ಅಲ್ಲಿ. ಅಂದರೆ ನಮ್ಮ ಅಪ್ಪನ ಕಡೆಯವ್ರದ್ದು, ಅಮ್ಮನ ಕಡೆಯವ್ರದ್ದು ತುಂಬ ಮನೆಗಳಿದೆ. ಸೊ ಅಲ್ಲಿ ಹೋಗ್ಬಿಟ್ರೆ 1-2 ದಿನ ಸಾಕೆ ಆಗೋದಿಲ್ಲ, ಹಾಗಿರುತ್ತೆ. ಹೋಗ್ತಾ ಆನ್ ದಿ ವೇ ಅಲ್ಲಿ ಅಮ್ಮನವರ ದೇವಸ್ಥಾನ ಇತ್ತು. ಸೊ ದೇವ್ರಿಗೆ ಕಾಯಿ ಮುಗಿದು ಇನ್ನು ಹೋಗಿದ್ದಾಯಿತು. ಆ್ಯಂಡ್ ನಮ್ಮ ಹಸ್ಬೆಂಡು ಇಲ್ಲಿಗೆ ರೆಗ್ಯುಲರಾಗಿ ಬರ್ತಾ ಇರ್ತಾರಂತೆ. ಬನ್ನಿ ದೇವ್ರಿಗೆ ಕೈ ಮುಗ್ದು ಹೋಗೋಣ ಅಂತ ಹೇಳಿದ್ರು. ಇನ್ನು ಒಳಗಡೆ ಬಂದು ದೇವ್ರಿಗೆ ಕೈ ಮುಗ್ದು ಇಲ್ಲಿಂದ ಸ್ಟಾರ್ಟ್ ಆಗಿದ್ದಾಯಿತು. ಆ್ಯಕ್ಚುಲಿ ನಾನು ಅಮ್ಮನ ಮನೆಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಒಬ್ಬ ಯೂಟ್ಯೂಬರ್ ಮದುವೆಗೆ ಹೋಗ್ತಾ ಇದ್ದೀನಿ. ಅಂದರೆ ಸ್ಪೆಷಲ್ ಇನ್ವಿಟೇಷನ್ ಬಂದಿದೆ ನನಗೆ, ಸೊ ದಟ್ ಹೋಗ್ತಾ ಇದ್ದೀನಿ. ಆ್ಯಂಡ್ ಅವರು ನಮಗೆ ಫ್ಯಾಮಿಲಿ ಫ್ರೆಂಡ್ ಕೂಡ. ಯಾವ ಯೂಟ್ಯೂಬರು, ಯಾವ ಚಾನಲ್ ಅಂತ ನಿಮಗೆ ಹೋಗ್ತಾ ಹೇಳ್ತೀನಿ ನೋಡಿ. ಆ್ಯಂಡ್ ಇನ್ನು ಮೆಟ್ರೋಗಂತೂ ಬಂದಿದ್ದಾಯಿತು. ನಮ್ಮ ಮಕ್ಕಳಂತೂ ಮೆಟ್ರೋದಲ್ಲಿ ತೀಟಿಗೆ ಮಾಡ್ತಿದ್ದಾರೆ ಅಂದರೆ ಅಷ್ಟು ಇಷ್ಟು ಅಲ್ಲ. ಕೊನೆಗೆ ಬುಕ್ಸ್ ಕೊಟ್ಟಿದ್ದೀನಿ, ಮೆಟ್ರೋದಲ್ಲಿ ಬರಿತಾ ಕೂತಿದ್ದಾರೆ. ಫ್ರೆಂಡ್ಸ್, ನಮ್ಮ ಗಮ್ಯ ಪೂಜೆ ಮಾಡ್ತಾ ಇದ್ದಾಳೆ ಅವ್ರ ದೊಡ್ಡಮ್ಮ ಮನೇಲಿ. ನಿರ್ವಿಘ್ನಂ ಕುರು ಮೇ ದೇವ, ಸರ್ವಕಾರ್ಯೇಷು ಸರ್ವದಾ. ಗುರು ಬ್ರಹ್ಮ ಹೇಳು, ನಿಂತ್ಕೋಬೇಕು, ಗುರು ಬ್ರಹ್ಮ ಹೇಳು, ಗುರು ಬ್ರಹ್ಮ ಗುರು ವಿಷ್ಣು ಅಂತ ಹೇಳು. ಹೇಳ್ಕಂದ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದು ಶಾಂತಿ ಅದೇಳು. ಶಾಂತಿ ಶಾಂತಿ ಶಾಂತಿ. ಓಂ ಗಣನಾಯಕ ನಮಃ ಅಂತ ಹೇಳಿ ಎಲ್ಲ. ಬಾ ಅಲ್ಲೋಗಮ್ಮ, ಬಾಗಿ ತುಳಸಿ ಗಿಡದ ಹತ್ರ ಹೋಗಮ್ಮ.
ತುಳಸಿ ಗಿಡ ಹತ್ರ ಹುಷಾರ್ 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 ಅಲ್ಲೆಲ್ಲಿ ಪೂಜೆ ಮಾಡ್ತಾ ಇದೆಯಾ? ಸಾಕ್ ಬಾರಮ್ಮ. ಸೂಪರ್. ಹೆಂಗ ಲಕ್ಷ್ಮೀ ದೇವಿ ತಾಯಿ ಮನೆಗೆ ನೋಡಿ ಫ್ರೆಂಡ್ಸ್, ಕ್ಲೈಮೇಟ್ ಅಂತೂ ಈವ್ನಿಂಗ್ ಸಖತ್ತಾಗಿದೆ. ಎಷ್ಟು ಕೂಲಾಗಿದೆ ಅಂದರೆ ಅಷ್ಟು ಕೂಲಾಗಿದೆ. ಮಳೆ ಬರೋ ಥರ ಇದೆ, ಇನ್ನೂ ಮಳೆ ಬಂದಿಲ್ಲ. 100% ಬರುತ್ತೆ ಅನಿಸುತ್ತೆ ಮಳೆ. ಆ್ಯಂಡ್ ಪೂಜೆ ಕೂಡ ಆಯಿತು. ನನ್ನ ಮಗಳು ಚೆನ್ನಾಗಿ ಪೂಜೆ ಮಾಡಿದ್ಲು. ತವ್ರ ಮನೆ ಕಡೆ ಬಂದಿದ್ದೀವಿ ಅಂದರೆ ಟೈಮೇ ಗೊತ್ತಾಗಲ್ಲ. ನಿಜವಾಗ್ಲೂ ಫ್ರೆಂಡ್ಸ್, ಎಷ್ಟು ಮಾತಾಡ್ತೀವಿ ಅಂದರೆ ರಿಯಲಿ ನಾನಂತೂ ಫೋನಲ್ಲಿ ಕಮ್ಮಿನೇ ಮಾತಾಡೋದು ಎಲ್ಲರ ಜೊತೆ. ನಾನಂತೂ ತುಂಬ ಫೋನ್ ಅಂತೂ ಅವಾಯ್ಡ್ ಮಾಡ್ತೀನಿ. ಅಂದರೆ ವೀಡಿಯೋಸು ಈ ಥರ ಯೂಟ್ಯೂಬ್ಗೆಲ್ಲ ಹಾಕ್ತೀನಿ, ಬಟ್ ಫೋನ್ ಕಾಲ್ ಅಂತೂ ತುಂಬಾ ಕಮ್ಮಿ. ಆ್ಯಂಡ್ ನನಗೂ ಕೂಡ ಟೈಮ್ ಸಾಕಾಗೋದಿಲ್ಲ. ಇನ್ನು ಸ್ಕೂಲ್ಗೆ ಹೋಗಿ ಮನೆಗೆ ಹೋಗಿ ಬಂದು ಈ ಥರ ಬಂದಾಗ ಅಂತೂ ತುಂಬ ಮನಸ್ಫೂರ್ತಿಯಾಗಿ ಫೋನೆಲ್ಲ ಎತ್ತಿಟ್ಬಿಟ್ಟು ಕುತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡೇ ಇರ್ತೀನಿ. ಸೊ ಮಾತಾಡೋದೇ ಒಂಥರ ಖುಷಿ ಆಗಿಬಿಡುತ್ತೆ ಫ್ರೆಂಡ್ಸ್, ರಿಯಲಿ ಹೇಳಬೇಕು ಅಂದರೆ. ಆ್ಯಂಡ್ ಮಳೆ ಕೂಡ ಬಂದೇ ಬಿಡ್ತು. ಇಲ್ಲಿ ಬೆಕ್ಕಿಗೆ ಚಿಕನ್ ಎಲ್ಲ ಹಾಕಿದ್ದೀವಿ, ಬೆಕ್ಕೆಲ್ಲ ಚಿಕನ್ ತಿಂತಾ ಇದೆ. ಇನ್ನು ನನ್ನ ಮಗಳಿಗೆ ಕೂರಿಸ್ಕೊಂಡು ಸ್ವಲ್ಪ 2 ಲೆಟರ್ ವರ್ಡ್ಸು 3 ಲೆಟರ್ ವರ್ಡ್ಸು ಎಲ್ಲ ಇಂಗ್ಲೀಷ್ ರೀಡಿಂಗ್ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಸೊ ಅವಳಿಗೆ ಟೈಮ್ ಪಾಸ್ ಆಗಲಿ ಅಂತ ಹೇಳಿ. ಗವ್ಯ ಬಂತು. ಎಲ್ಲಿಗೆ ಹೋಗ್ತೀವಿ ಸುಮ್ಮನೆ? ಗವಿ ಎಲ್ಲೋಗಿದ್ದೆ ಕಂದ? ಎಲ್ಲೋಗಿದ್ದೆ? ಯಾರು ಕರ್ಕೊ ಬಂದ್ರು? ಮಾಮ ಕರ್ಕೊ ಬಂದ? ವರುಣ್ ಟ್ಯೂಷನ್ ಮುಗೀತಾ? ಮಾಮನ ಮನೆಯಿಂದ ಇನ್ನು ಅಮ್ಮನ ಮನೆಗೆ ಬಂದಿದ್ದಾಯಿತು. ಅಲ್ಲೇ ನಿಯರ್ ಇರೋದು. ನಾವಂತೂ ಫುಲ್ ನಿದ್ದೆ ಬಂದಿದೆ ಅಂತ ಮಲಗ್ತಾ ಇದ್ದೀವಿ. ನನ್ನ ಮಗಳು ಚಿಕ್ಕವಳಂತೂ ಇನ್ನೂ ಮಲಗಿಲ್ಲ ನೋಡಿ ಫ್ರೆಂಡ್ಸ್, ಕಲರಿಂಗ್ ಮಾಡ್ತಾ ಇದ್ದಾಳೆ. ಸರಿ ಮಾಡ್ಕೊ ಅಂತ ಹೇಳ್ಬಿಟ್ಟು ನಾನಂತೂ ಮಲ್ಕೊಂಡ್ಬಿಟ್ಟೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.